ಮೂಡಾ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ವಿಚಾರಣೆ ಮಗದೊಮ್ಮೆ ಅಂತಿಮ ಪೂರ್ಣಗೊಂಡಿಲ್ಲ, ಅಪೂರ್ಣವಾಗಿದೆ. ಹಾಗಾಗಿ ಮತ್ತೊಮ್ಮೆ ಅದು ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆಯಾಗಿದೆ. ಮಧ್ಯಂತರ ರಕ್ಷಣೆ ಮುಂದುವರಿಯುತ್ತೆ. ಇನ್ನು ಮುಂದೆ ನನ್ನ ಪ್ರಕಾರದಲ್ಲಿ ಜನ ಇಷ್ಟೇ, ಮಧ್ಯಂತರ ಮತ್ತೆ ರಿಲೀಫ್, ತಾತ್ಕಾಲಿಕ ರಿಲೀಫ್ ಅಂತ ಯಾವುದೂ ಇಲ್ಲ. ಎಲ್ಲಿಯವರೆಗೆ ಈ ವಿಚಾರಣೆ ಮುಗಿಯುವುದೋ ಮತ್ತು ತೀರ್ಪನ್ನು ನ್ಯಾಯಮೂರ್ತಿಗಳು ಕೊಡುತ್ತಾರೋ ಅಲ್ಲಿಯವರೆಗೆ ಅವರಿಗೆ ಆರಂಭದಲ್ಲಿ ಕೊಟ್ಟಂತಹ ಯಾವುದೇ ರಕ್ಷಣೆ ಇದೆಯೋ ಅದು ಇರುತ್ತೆ ಅಷ್ಟೇ. ಪದೇ ಪದೇ ಮತ್ತೆ ಇವತ್ತು ರಿಲೀಫ್ ಅಂತೆಲ್ಲ ಏನಿಲ್ಲ, ಅದು ಮುಂದುವರಿಯುತ್ತೆ. ಭಾಳ ಕಾಮನ್ಲಿ ಸಿಂಪಲಾಗಿ ಮುಂದುವರಿಯುತ್ತೆ. ಪ್ರತಿ ಸರಿ ಅದೇ ಹೇಳ್ತೀವಿ ನಾವು. ಇಂದಿನ ವಿಚಾರಣೆ ವೇಳೆ ಯಾರೋ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ದಿಲ್ಲಿಯಿಂದ ಯಾರೋ ಬಂದಿದ್ರು, ಅವ್ರು ವಾದ ಮಂಡಿಸಿದ್ರು. ಮೂಡಾ ವಶಪಡಿಸಿರೋದು 3.16 ಎಕರೆ. ವಶಪಡಿಸಿಕೊಂಡಾಗ ಜಮೀನಿನ ಮೌಲ್ಯ 3.24 ಲಕ್ಷ. ಹೀಗಿರುವಾಗ ಯಾವ ಮೌಲ್ಯ ಆಧರಿಸಿ 14ನೇ ನಿವೇಶನ ಕೊಡಲಾಗಿದೆ? ಇಲ್ಲಿ ಮೂಡಾ ವಿವೇಚನೆ ಬಳಸಿಲ್ಲ. ಸುಣ್ಣಕ್ಕೆ ಬೆಣ್ಣೆ ಹಂಚಿಕೆ ಮಾಡೋದು ಯಾವ ನ್ಯಾಯ ಅಂತ ಪ್ರಶ್ನೆ. ಸಾರ್ವಜನಿಕ ಆಡಳಿತದಲ್ಲಿ ಶುದ್ಧತೆ ಕಾಪಾಡಿಕೊಳ್ಳಬೇಕು. ಹಾಗಿಲ್ಲದ ಕಾರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ DCM ಆಗಿದ್ದಾಗ ಇದೆಲ್ಲ ನಡೆದಿದೆ. 14 ಸೈಟ್ ಹಂಚಿಕೆ ಸರಿಯೋ ತಪ್ಪೋ ತನಿಖೆ ಆಗಬೇಕಲ್ಲ. ಸಂವಿಧಾನಿಕವಾಗಿ ಉನ್ನತ ಹುದ್ದೆ ಅಲಂಕರಿಸಿರುವ ವ್ಯಕ್ತಿ ವಿರುದ್ಧ ನಾವೀಗ ತನಿಖೆಗೆ ಕೋರಿದ್ದೇವೆ. ಸಿದ್ದರಾಮಯ್ಯ ಅಲ್ಟಿಮೇಟ್ಲಿ ತನಿಖೆ ಆದಾಗ ಆರೋಪ ಮುಕ್ತರಾಗ್ತಾರೋ ಆಗಲ್ವೋ ಅದು ಆಮೇಲಿನ ಪ್ರಶ್ನೆ. ಆದರೆ ವಿಚಾರಣೆಗೆ ಕೋರ್ಟ್ಗೆ ಅಥವಾ ಇನ್ನೊಂದು ಜಾಗಕ್ಕೆ ಯಾವುದೋ ತನಿಖಾ ಸಂಸ್ಥೆಗೆ ಅವರು ಬೆಂಬಲ ಕೊಡಬೇಕಲ್ಲ, ಸತ್ಯ ಬರಬೇಕಲ್ಲ ಆಚೆಗೆ ಅಂತ ಅವರು ತಮ್ಮ ವಾದವನ್ನು ರಾಘವನ್ ಅನ್ನೋ ವಕೀಲರು ಮಂಡಿಸಿದ್ರು. ಈ ಮಧ್ಯೆ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಶಶಿಕಿರಣ್ ಶೆಟ್ಟಿ AG ಅಡ್ವೊಕೇಟ್ ಜನರಲ್ ಕರ್ನಾಟಕದಲ್ಲಿ ಅವರಿಬ್ಬರು ಕಾಲಾವಕಾಶ ಕೋರಿದ್ರು. ನ್ಯಾಯಮೂರ್ತಿಗಳು ಪದೇ ಬಹಿರಂಗವಾಗಿ ನ್ಯಾಯಾಂಗಣದಲ್ಲೇ ಹೇಳಿದ್ರಂತೆ, ಎಳಿಬೇಡಿ, ನಾನು ಬೇಗ ಮುಗಿಸ್ಬೇಕಿದ್ದೀನಿ ಗುರುವಾರದೊಳಗಡೆ, ಬೇಗ ಮಾಡಿ ಅಂತ. ಇಲ್ಲ ನಮಗೆ ಟೈಮ್ ಬೇಕೇ ಬೇಕು ಅಂತ. ಆಲ್ ರೈಟ್ ಕೊಡ್ತೀನಿ ತೊಗೊಳ್ಳಿ ಅಂದ್ಬಿಟ್ಟು 9ನೇ ತಾರೀಕಿಗೆ AGಗೂ 12ನೇ ತಾರೀಕು ಇವರು ಸಿಂಘ್ವಿ ಅವರಿಗೂ ಈಗ ಕೊಟ್ಟಿದ್ದಾರೆ. ಇದೆಲ್ಲ ಆದ ಬೆನ್ನಲ್ಲೇ ಅವರು ಮೈಸೂರಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು. ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಪಡಿತಾರೋ ಅಥವಾ ಅಲ್ಲೇನೋ ಒಂದು ಪೂಜೆ ಇದೆಯೋ ಇಂಥದ್ದು. ಇನ್ನು ಮೂಡಾ ಹಗರಣದಲ್ಲಿ ಸಂಬಂಧ ಮೊದಲ ವಿಕೆಟ್ ಆಗಿ ಮೂಡಾ ಮಾಜಿ ಆಯುಕ್ತ ಹಾವೇರಿ ವಿವಿಯಾಗಿ ಕುಲಸಚಿವಾಗಿ ಆಗಿದ್ದ ದಿನೇಶ್ ಕುಮಾರ್ ಸರ್ಕಾರ ಅಮಾನತು ಮಾಡಿದೆ. ಈ ಅಮಾನತನ್ನು ಮಾಡಿದ್ರೆ ಈಗ ಯಾಕೆ ಮಾಡಿದ್ರು? ಹಾವೇರಿ ಕಳ್ಸಕ್ಕೆ ಮೊದಲೇ ಮಾಡ್ಬೋದಿತ್ತಲ್ಲ, ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅವತ್ತು ಅದನ್ನೇ ನಾನು ಕೇಳಿದ್ದಿದ್ದು. ಅಲ್ಟಿಮೇಟ್ಲಿ ನೀವು ಅವ್ರಿಗೊಂದು ಹುದ್ದೆ ಕೊಡಬೇಕಾಗಿತ್ತು, ಖಾಲಿ ಇಟ್ಕೊಳ್ಳೋಕೆ ಆಗ್ತಿರಲಿಲ್ಲ. ಅಮಾನತು ಮಾಡಿ ಹುದ್ದೆ ತೋರಿಸಲಾಗಿದೆ, ಕಾಯ್ದಿರಿಸಲಾಗಿದೆ, ಕೊಡಲ್ಲ ಅನ್ಕೊಂಡು ಕೂರಕ್ಕಾಗ್ತಿರಲಿಲ್ಲ. ಬಟ್ ಸರ್ಪ್ರೈಸ್ಡ್ ನಾನು ನೀವು ಟೈಮಿಂಗಲ್ಲಿ ತಗೋತಾ ಇರೋ ತೀರ್ಮಾನ ಅಂತ ಅಂದ್ಕೊಂಡ್ವಿ. ಈಗ ನೋಡಿದ್ರೆ ಇದು ಅಂತೀರಿ, ಯಾಕೋ ಡೌಟು. ಯೋಚನೆ ಮಾಡಿಬಿಟ್ಟು ಮಾಡದೇನೇ ಕ್ರಮ ತಗೋತಾರೆ ಇವರು. ಕ್ರಮ ತಗೊಂಡ್ಮೇಲೆ ಯೋಚನೆ ಮಾಡ್ತಾರೆ ಕೂತ್ಕೊಂಡು. ಮುಖ್ಯಮಂತ್ರಿಗಳ ವಿರುದ್ಧ ದೂರುದಾರರು ಪರ ಮಾಡಿದ್ದಂಥ ವಾದ, ಪರ ವಕೀಲರು, ಇವರಿಬ್ಬರಿಗೂ ಸಂಬಂಧ ಇದೆ ಅಂತೀವಿ ನಾವು. ಯಾರಿಗೆ? ಸಿದ್ದರಾಮಯ್ಯನವ್ರಿಗೂ ಮೂಡಾ ಹಗರಣಕ್ಕೂ ಸಂಬಂಧ ಇದೆ ಅಂತ ನಾವು ಅಂತೀವಿ. ಅಲ್ಲ, ತನಿಖೆ ಆಗಲಿ, CM ಪಾತ್ರ ಏನಿದೆ, ಪಾತ್ರ ಇದೆ ಅಂತ ನಾವಂತೀವಿ. ಇವರೇ ಉಪಮುಖ್ಯಮಂತ್ರಿ, ಇವರೇ ಮುಖ್ಯಮಂತ್ರಿ, ಹಾಗಾಗಿ ಇವರ ಪ್ರಭಾವದಿಂದಲೇ ಅಧಿಕಾರಿಗಳು ಬೆದರಿ ಬೆಂಡಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೀವಪ್ಪ. ಇಲ್ಲ, ತನಿಖೆ ಆಗಲಿ. 17A ಅಡಿ ತನಿಖೆ ನಡೆಯಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಅನಿವಾರ್ಯ ಅದು ಅಂತ ಅವರು. ತನಿಖೆ ಅನಿವಾರ್ಯತೆ ಇದೆ. ಕಾನೂನು ಬಾಹಿರವಾಗಿ ಅಲ್ಲದಿದ್ದರೂ ಪ್ರಭಾವ ಬಳಸಿ ಲಾಭ ಪಡೆದ್ರು ಅದು ಅಪರಾಧ. ಲಾಭವನ್ನು ಕಾನೂನಿಗೆ ವಿರುದ್ಧವಾಗಿ ಪಡ್ಕೋಬೇಕು ಅಂತೇನಿಲ್ಲ, ಹಾಗೆ ಪಡ್ಕೊಂಡ್ರು ಅದು ಅಪರಾಧನೇ ಅಂತ. ಭೂಮಿ ಪರಭಾರೆ ಮಾಡಿಕೊಳ್ಳುವಾಗಲೇ ಅಕ್ರಮ ಮಾಡಿದ್ದಾರೆ. ಡಿನೋಟಿಫೈಗೆ ಮುನ್ನವೇ ದೇವರಾಜೆಯಿಂದ ಮೈಲಾರ್ಜಿಗೆ ಯಾರಿಗೋ ಜಮೀನು ಮಾರ್ಬಿಟ್ಟಿದ್ದಾರೆ. ಮಾಲೀಕರಲ್ಲದ ದೇವರಾಜರಿಂದ ಡಿನೋಟಿಫಿಕೇಷನ್ಗೆ ಅರ್ಜಿ ಹಾಕಿಸ್ಕೊಂಡಿದ್ದಾರೆ. ಜಮೀನು ಮಾರಾಟ ಡಿನೋಟಿಫೈ ವೇಳೆ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದರು. ಆ ಕಾಲದಲ್ಲಿ 50-50 ಅನುಪಾತದ 15 ಸೈಟ್ ಹಂಚಿಕೆ ಅದನ್ನೆಲ್ಲ ಮಾಡಿದ್ದಾರೆ. 60-40 ಇತ್ತು, ಅದನ್ನೇನು 50-50 ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಆಸ್ತಿ ಮೌಲ್ಯಕ್ಕೆ ಸಂಬಂಧಿಸಿ ಮೂಡಾ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅಂತ ಇವತ್ತು ವಾದ ಮಾಡಿದ ವಕೀಲರದ್ದು ವಾದ ಮಂಡನೆ. ಅಂದ್ರೆ ಇಲ್ಲಿಗೆ ದೂರದಾರರ ಎಲ್ಲ ವಾದ ಮುಗಿತು ಅಂತ ಹೇಳ್ಬೋದು ಸರ್? ಹೆಚ್ಚು ಕಡಿಮೆ ಮುಗೀತು, ಎಲ್ಲರದು ಮುಗೀತು. ಈಗ AG ಸರ್ಕಾರದ ಪರವಾಗೂ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗೂ ಇಬ್ಬರು ತಮ್ಮ ವಾದವನ್ನು ಮಂಡಿಸಿದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ ಮುಗಿದಂಗೆ ಆಯ್ತು ಎಲ್ಲ. ಸೊ ಅಂದ್ರೆ ಅವತ್ತು ಮುಗಿದ್ರೆ ಅವತ್ತೇ ತೀರ್ಪು ಬರುತ್ತೆ ಅಂತ ನಿರೀಕ್ಷೆ ಮಾಡೋ ಹಾಗೆ. ಹಂಗೆಲ್ಲ ಎಲ್ಲೂ ಕಾನೂನು ಇಲ್ಲ ಇಲ್ಲಿ. ಬಂದ ತಕ್ಷಣ ಮುಗಿಸಿದ ತಕ್ಷಣ ಬರ್ಕೊಳ್ಳಿ ತೀರ್ಪು. ದಟ್ ಈಸ್ ಲೆಫ್ಟ್ ಟು ದಿ ಆನರಬಲ್ ಜಡ್ಜ್. ಅದು
ನ್ಯಾಯಮೂರ್ತಿಗಳು ಆಯಿತು ನಾನು ತೀರ್ಪು ಕೊಡ್ತೀನಿ ಈಗ ಅಂತಲ್ಲ ಓಪನ್ ಕೋರ್ಟಲ್ಲಿ ಡಿಕ್ಟೇಷನ್ ಬೇಕಾದ್ರೂ ಕೊಡ್ಬೋದು ಅವರು, ಅಥವಾ ನಾನು ರಿಸರ್ವ್ ಮಾಡ್ತಾ ಇದ್ದೀನಿ ನಾನು ಆಮೇಲೆ ಜಡ್ಜ್ಮೆಂಟ್ ಕೊಡ್ತೀನಿ ಅಂತೇಳಿ ಅವ್ರು ಆಮೇಲೆ ಒಂದು 4 ದಿನ ಟೈಮೋ, ವಾರ ಟೈಮೋ, 8 ದಿನ ಟೈಮೋ, ಅದೇನೋ ಅವ್ರ ಅನುಕೂಲಕ್ಕೆ ತಕ್ಕಂತೆ ತಗೊಂಡು ಕೊಡ್ಬೋದು. ಅಲ್ಲೂ ಯಾವತ್ತೇ ಕೊಡಬೇಕು ಅಂತ ಏನಿಲ್ಲ ಅಲ್ಲಿ. ಇನ್ನು ರಾಘವನ್ ಅವರವ್ರ ವಾದದಲ್ಲಿ ಹೇಳ್ತಾ ಇದ್ರು ಸರ್, ಒಬ್ಬರ ದೂರು ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅನುಮಾನ ಬಂತು ಅಂದ ತಕ್ಷಣ ಅವರೇ ಎಲ್ಲ ಸಾಕ್ಷ್ಯ ಒದಗಿಸ್ಬೇಕು ಅನ್ನೋದು ಕೂಡ ತಪ್ಪಾಗುತ್ತೆ ಅಂತ. ನ್ಯಾಚುರಲಿ ಅದು ಒಂದು ಪಾಯಿಂಟ್. ಈ ರೀತಿ ವಿಚಾರದಲ್ಲಿ ಅನುಮಾನ ಬಂತು ಅಂದ ಕೂಡಲೇ ಒಂದು ಬೇಸಿಕ್ ಸಾಕ್ಷ್ಯ ಏನಾದ್ರು ಬೇಕು. ಇಲ್ಲದಿದ್ದರೆ ಈ ಸಾರ್ವಜನಿಕ ಜೀವನದಲ್ಲಿ ಮತ್ತು ಹುದ್ದೆಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಬಹುದೊಡ್ಡ ಸಮಸ್ಯೆ ಏನಾಗ್ತಾ ಇದೆ, ಸುಮ್ಮನೆ ಆರೋಪ ಎಷ್ಟು ಬಿಡೋದು ಯಾವೊಂದೋ ಒಬ್ಬನ ಮೇಲೆ ಅಂತ, ತನಿಖೆ ಅದೇನಾರು ಹಾಕೊಳ್ಳಿ ನೋಡ್ಕೊಳ್ಳೋಣ ತನಿಖೆ ಆಗಲಿ ಅಂತಂದು. ದಿಸ್ ಇಸ್ ಎ ವೆರಿ ಅನ್ಫೇರ್ ಪ್ರಾಕ್ಟೀಸ್. ಇದು ಸುಮ್ಮನೆ ಎಷ್ಟು ಬಿಡೋದು ಒಂದು ಆರೋಪ, ಇವನು ಭ್ರಷ್ಟ, ದುಡ್ಡು ಹೊಡೆದು ಏನೇನು ಬಿಡೋದು, ದುಡ್ಡು ಹೊಡೆದಿಲ್ಲಪ್ಪ ಅವನು ಒಂದೊಂದು ಇಲ್ಲವೇ ಇಲ್ಲ, ಏನಾದ್ರು ತೋರಿಸು ಅಂತ ತನಿಖೆ ಆಗಲಿ ಬಿಡ್ರಿ ಅಂತ. ಯಾವನು ತನಿಖೆ ಆಗಬೇಕದು. ಅದಕ್ಕೆ ಈ ಪ್ರಕರಣದಲ್ಲೂ ಮುಖ್ಯಮಂತ್ರಿ ಮಾಡಿದ್ದಾರೋ ಮಾಡಿಲ್ವೋ, ಅದಕ್ಕೆ ಕೆಲವು ಸರಿ CBIನಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ಕೋತಾರೆ FIR ಮಾಡಕ್ಕೆ ಮೊದಲು. ಇದಾಗಲೇ FIR ಮಾಡಕ್ಕೆ ಯೋಗ್ಯ ಅಲ್ಲ ಅಂತ ಕೈ ಬಿಡ್ತಾರೆ ಕೆಲವು ಸರಿ. ಇಲ್ಲೇನಾಗಬಹುದು ಅಂದರೆ ಮುಖ್ಯಮಂತ್ರಿಗಳು ಡಿಫೆಂಡ್ ಮಾಡಿದ್ದಾರೆ, ನಂದಲ್ಲಿ ಏನೂ ತಪ್ಪಿಲ್ಲ, ನಮ್ದೆಲ್ಲ ಸರಿ ಇದೆ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಆದರೆ ಕೆಲವು ದಾಖಲೆಗಳನ್ನು ಎತ್ಕೊಂಬಂದಿರೋರು ಇಲ್ಲ ಅದು ರಾಂಗ್ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಅರ್ಹ ಇಲ್ಲ ಅಂತ ಕೆಲವರು, ಅವ್ರದ್ದು ಜಮೀನೇ ಅಲ್ಲ ಅಂತ ಕೆಲವರು, ಆ ಜಾಗದಲ್ಲಿ ಕೊಟ್ಟಿದ್ದೇ ತಪ್ಪು ಅಂತ ಕೆಲವರು, ಈ ರೀತಿ ಏನೇನೋ ಎತ್ತುತ್ತಿದ್ದಾರೆ. ಈಗ ಇದನ್ನ ಕಂಡುಹಿಡಿಬೇಕು ಅಂದ್ರೆ ತನಿಖೆ ಆಗಬೇಕು ಅಂತ ಅವತ್ತಿಂದ ಬಡ್ಕೋತಾ ಇದೀವಿ ನಾವು, ಯಾರು ಕೇಳಲ್ಲ. ನ್ಯಾಯಾಂಗ ತನಿಖೆ ಅಂತಾರೆ. ಯಾವನಿಗೆ ಬೇಕು ನಿಮ್ಮ ನ್ಯಾಯಾಂಗ ತನಿಖೆ? ನ್ಯಾಯಾಂಗ ತನಿಖೆ ತಪ್ಪು ಅಂತ ನನ್ನ ವಾದ. ಅದು ನ್ಯಾಯಾಂಗ ತನಿಖೆ ಸರಿ ಅಲ್ಲ ಯಾವುದೇ ಸರ್ಕಾರದಲ್ಲಿ. ಯಾವುದೋ ರಿಲೇಟಿವ್ಲಿ ಜನರಲ್ ಇಶ್ಯೂಸ್ ಇದ್ರೆ ಬೇರೆ, ಈ ಥರದಲ್ಲೆಲ್ಲ ನ್ಯಾಯಾಂಗ ತನಿಖೆ ಮಾಡಲೇಬಾರ್ದು. ಪ್ರಯೋಜನ ಏನು ನ್ಯಾಯಾಂಗ ತನಿಖೆ ಮಾಡಿ ನೀವು? ಮತ್ತೆ ಆ ವರದಿನ ಕ್ಯಾಬಿನೆಟ್ ತಗೊಂಡು ಮತ್ತೆ ಅದನ್ನು ಪರಿಶೀಲಿಸಿ ಮತ್ತೆ ಅದಕ್ಕೆ ಒಂದು ಆರೋಪ ಪಟ್ಟಿ ರೆಡಿ ಮಾಡಿಕೊಂಡು ಅದರ ಆಧಾರದ ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ ಕಡೆ ಅಲ್ಲಿಂದ ತನಿಖಾ ಸಂಸ್ಥೆಯಿಂದ FIR ಹಾಕ್ಕೊಂಡು ಅದಾದ್ಮೇಲೆ ಮತ್ತೆ ನೀವು ತನಿಖೆ ಮಾಡಿ ಅದಾದ್ಮೇಲೆ ನೀವು ಮತ್ತೆ ಆರೋಪ ಪಟ್ಟಿ ಹಾಕೋದು. ಯಾತಕ್ಕೆ ಬೇಕಾ ಸರ್ಕಸ್ಗಳು? ಟ್ಯಾಕ್ಸ್ ಪೇಯರ್ಸ್ ಮನಿ ದುಡ್ಡು ವೇಸ್ಟ್ ಮಾಡ್ತೀರಿ. ಬೆಸ್ಟ್ ಥಿಂಗ್ ಏನು, ಮೇ ಬಿ ಯಾರೊಬ್ಬರು ಇಂಡಿಪೆಂಡೆಂಟ್ಲಿ ಮಾಡಬೇಕು. ಇಂಡಿಪೆಂಡೆಂಟ್ಲಿ ಮಾಡೋದಕ್ಕೆ ಯಾರು ಇಂಡಿಪೆಂಡೆಂಟು, ಸ್ವತಂತ್ರವಾದಂತಹವರು ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ. ನೀವು ಯಾರದ್ದು ಹೇಳಿದ್ರು ಇವ್ರು ಅವ್ರ ಪರ ಇವ್ರ ಪರ ಅಂತೀರಿ ಇವತ್ತಿನ ದಿನಗಳಲ್ಲಿ. ಹಾಗಾಗಿ ನನ್ನ ಪ್ರಕಾರ ಮೇ ಬಿ ಅಲ್ಟಿಮೇಟ್ಲಿ ಕೋರ್ಟ್ ಏನಾರು ನಮಗೆ ಅಸಿಸ್ಟ್ ಮಾಡೋಕ್ಕೆ ಯಾರು ಇಬ್ಬರನ್ನ ಅಪಾಯಿಂಟ್ ಮಾಡಿ ಅವ್ರ ಕಡೆಯಿಂದ ಏನಾರು ಒಂದು ವರದಿ ತರಿಸ್ಕೊಂಡು, ಅಂದರೆ ಅದು ವಿಚಾರಣೆ ರೂಪದಲ್ಲಿ ಅಲ್ಲ, ವರದಿಯ ರೂಪದಲ್ಲಿ, ಟು ಅಸಿಸ್ಟ್ ದ ಕೋರ್ಟ್ ವೆದರ್ ದೇರ್ ಈಸ್ ಎನಿಥಿಂಗ್ ಲೈಕ್ ದಟ್ ಡಾಕ್ಯುಮೆಂಟೇಶನ್ ವೈಸ್ ಅಲ್ಲಿ ಅನ್ನೋದನ್ನ ಏನಾದ್ರು ಮಾಡಿಸಿ ಆ ವರದಿ ಆಧಾರ ಇಟ್ಕೊಂಡು ಹೈಕೋರ್ಟ್ ಏನಾದ್ರು ತೀರ್ಪು ಕೊಡುತ್ತೋ, ಅಥವಾ ಇಲ್ಲ ರಾಜ್ಯಪಾಲರು ಕೊಟ್ಟಿರೋದು ಸರಿ ಇದೆ ಅಂತಾರೋ ಸರಿ ಇಲ್ಲ ಅಂತಾರೋ ಗೊತ್ತಿಲ್ಲ, ಅದೇನೋ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಲ್ಟಿಮೇಟ್ಲಿ. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಪ್ರಶ್ನೆ ಆಗ್ತಾ ಇದೆ, ಒಂದಷ್ಟು ಅಂಶಗಳಂತೂ ಸಿಕ್ಕಿದಲ್ಲ ಸರ್, ಗೊತ್ತಿಲ್ಲ ಅದು ಸಿಕ್ಕಿದೆಯೋ ಬಿಟ್ಟಿದೆಯೋ ನನಗೆ, ಅದನ್ನು ಕೋರ್ಟ್ ತೀರ್ಮಾನ ರೂಪದಲ್ಲಿ. ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರು ಕಾಂಗ್ರೆಸ್ಗೆ ಡಬಲ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿಎ ಸೈಟ್ ಮಂಜೂರು ಆಗುವುದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿ ಬಿಜೆಪಿಯ ಚಲವಾದಿ ನಾರಾಯಣಸ್ವಾಮಿ ನೀಡಿದ್ದ ದೂರಿಗೆ ರಾಜ್ಯಪಾಲರು ಸ್ಪಂದಿಸಿದ್ದಾರೆ. ಕೆಐಎಡಿಬಿ ಸಿಎ ಸೈಟ್ ಕೇಸ್ನಲ್ಲಿ ಎಂಬಿ ಪಾಟೀಲ್ ವಿರುದ್ಧ ಆಗಸ್ಟ್ 23ರಂದು ಆರ್ಟಿಐ ಕಾರ್ಯಕರ್ತ ದಿನೇಶ್ ಕಳ್ಳಹಳ್ಳಿ ನೀಡಿದ್ದ ಮರು ದೂರಿಗೆ ರಾಜ್ಯಪಾಲ ಗೆಹ್ಲೋಟ್ ಪ್ರತಿಕ್ರಿಯಿಸಿದ್ದಾರೆ. ಈ ಎರಡೂ ಕೇಸ್ಗಳಿಂದ ಸಂಬಂಧಿಸಿ ದಾಖಲೆ ಸಹಿತ ವಿವರವಾದ ಮಾಹಿತಿ ಕೊಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪತ್ರವನ್ನು ಬರೆದಿದ್ದಾರೆ. ರಾಜ್ಯಪಾಲರ ನಡೆಯನ್ನ ದೂರುದಾರ ಚಲವಾದಿ ನಾರಾಯಣಸ್ವಾಮಿ ಸ್ವಾಗತಿಸಿದ್ದಾರೆ. ಆದರೆ ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ಕೇಸ್ನಲ್ಲಿ ರಾಜ್ಯಪಾಲರ ವೇಗ ಆಮೆ ಗತಿಯಲ್ಲಿರುತ್ತೆ, ನಮ್ಮ ವಿಚಾರದಲ್ಲಿ ಮಾತ್ರ ಬೆಳಕಿನ ವೇಗ ಇರುತ್ತೆ. ರಾಜ್ಯಪಾಲರಿಗೆ 2 ಸಂವಿಧಾನ ಇವೆ, ಜೆಡಿಎಸ್ ಬಿಜೆಪಿಗೆ ಒಂದು, ಕಾಂಗ್ರೆಸ್ಗೆ ಮತ್ತೊಂದ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ವಿಚಾರದಲ್ಲಿ ಬರೀ ಚಲವಾದಿ ಮಾತ್ರ ಯಾಕೆ ಮಾತನಾಡ್ತಾ ಇದ್ದಾರೆ, ಉಳಿದವರು ಯಾಕೆ ಮಾತನಾಡ್ತಿಲ್ಲ? ಆದರೆ ದಲಿತರನ್ನ ಎತ್ತಿ ಕಟ್ಟುವಂತಹ ಕೆಲಸ RSS ಮಾಡ್ತಿದೆ ಅಂತ ಕೂಡ ಹೇಳಿದ್ರು. ಇದಕ್ಕೆ ಎಂಬಿ ಪಾಟೀಲ್ ಕೂಡ ಗವರ್ನರ್ ಮೇಲೆ ಗರಂ ಆದ್ರು. ಸಂತೋಷ. ಈಗ ಅದು ಸಹಜವಾಗಿ ಅವರು ಎನ್ಕ್ವೈರಿ ಮಾಡಬೇಕಾಗತ್ತೆ. ಆದ್ರಿಂದ ಸರ್ಕಾರಕ್ಕೆ ಅವರು ಪತ್ರ ಬರೆದಿರಬಹುದು. ತರಾತುರಿ ಯಾಕಾಯ್ತು, ಅಷ್ಟು ತರಾತುರಿಯಲ್ಲಿ ಮಾಡಿದ್ರಿ, ಇದು ಪ್ರಶ್ನೆ ಯಾರಿಗಾದ್ರೂ ಬಂದೇ ಬರುತ್ತೆ. ಅದನ್ನು ಕೇಳಿದ್ದೇನೆ. ಬಿಜೆಪಿ ಜೆಡಿಎಸ್ ನಾಯಕರದ ಇದು ಇದ್ರೆ ಆಮೆಗತಿ ಇರ್ತದೆ. ಕಾಂಗ್ರೆಸ್ ಅಂದ ತಕ್ಷಣ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಬಂದ್ಬಿಡ್ತದೆ. ಸಿಎಸ್ಸಿಗೆ ಬರ್ದಿದ್ದಾರೆ ವಿವರಣೆ ಕೊಡಿ ಅಂತ. ಬಿಜೆಪಿ ಜೆಡಿಎಸ್ ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರು ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ. ಯಾಕೆ ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ, ಯಾಕೆ ಅಶೋಕ್ ಅವರು ಮಾತಾಡಿಲ್ಲ? ಇದೆಲ್ಲ RSS ಸಂಚು. ದಲಿತರ ಜೊತೆ ರಾಜ್ಯಪಾಲರ ನಡೆ ಅಂತೂ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಅವರು ತಮ್ಮ ಸ್ವಯಂ ಇಚ್ಛೆಯಿಂದ ಸ್ವಯಂ ಬುದ್ಧಿಯಿಂದ ಕೆಲಸ ಮಾಡ್ತಾ ಇಲ್ಲ. ಅವರು ಕೇಂದ್ರ
ವಿವರಣೆ ಕೋರಿದ್ರು ಅನ್ನೋ ಮಾತ್ರಕ್ಕೆ ಅದು ರಾಜಕೀಯ. ಎಗೈನ್ ಪ್ರಿಯಾಂಕ್ ಖರ್ಗೆ ಎಂ ಬಿ ಪಾಟೀಲ್ರು ನೀವು ರಾಜಕೀಯವಾದ ಆರೋಪಗಳನ್ನು ಮಾಡಿದ್ರೆ ಮತ್ತೆ ಪ್ರಯೋಜನ ಇಲ್ಲ. ಅವತ್ತಿಂದ ಕೇಳ್ತಿದ್ದೀನಿ, ನನಗೆ ಇವತ್ತವರೆಗೂ ನನಗಂತೂ ಕಂಡಿಲ್ಲ ಆ ಮಾಹಿತಿ. ದಲಿತರಿಗೆ ಅಥವಾ ಶೆಡ್ಯೂಲ್ ಕಾಸ್ಟ್ಗೆ ಮೀಸಲಾಗಿಟ್ಟಿರುವ ಜಾಗವಾದರೆ ಆ ಜಾಗಕ್ಕೆ ಅರ್ಜಿ ಹಾಕಿದ ಇತರ ದಲಿತ ಸಂಸ್ಥೆಗಳು ಅಥವಾ ಶೆಡ್ಯೂಲ್ ಕಾಸ್ಟ್ ಕ್ಯಾಟಗರಿಲಿ ಬರುವ ಜನ ಯಾರು ಮತ್ತು ಅವರ ಉದ್ದೇಶ ಅರ್ಹತೆಗಳು ಏನು, ಅದನ್ನು ಮೀರಿದಂತಹ ಅರ್ಹತೆ ಮತ್ತು ಉದ್ದೇಶ ಇವರಿಗೆ ಇರುವುದಾದರೆ ಅದು ಏನು, ಹೌದು, ಏನ್ ಕಾರಣಕ್ಕೆ ಅದನ್ನ reject ಹೇಳ್ಬೇಕು. ಆಗಿದೆ ಉಳಿದದ್ದು. ಅದನ್ನೇ ಹೇಳ್ಬೇಕು. ಅವರು ರಾಜ್ಯಪಾಲರು ಹಂಗೆ ಮಾಡ್ತಿದ್ದಾರೆ ಹಿಂಗೆ ಮಾಡ್ತೀವಿ. ನೀವು ರಾಜಕೀಯವಾಗಿ ಏನು ಬೇಕಾದ್ರೂ ಭಾಷಣ ಬಿಟ್ಕೊಳ್ಳಿ. ಯಾವನ್ ಕೇಳ್ತಾನ ಭಾಷಣನ? ಫಾರ್ ಎಕ್ಸಾಂಪಲ್ ಛಲವಾದಿ ನಾರಾಯಣ ಸ್ವಾಮಿ ಯಾಕೆ ಒಬ್ಬರೇ ಮಾತಾಡ್ತಿದ್ದಾರೆ, ಅಶೋಕ ಯಾಕೆ ಮಾತಾಡ್ತಿಲ್ಲ, ಅಥವಾ ಯಾರೋ ವಿಜೇಂದ್ರ ಯಾಕೆ ಮಾತಾಡ್ತಿಲ್ಲ, ಇದು RSS ಇದು ಅಂದ್ಬಿಡೋದು. ಸಂಜು ದಟ್ಸ್ ಯುವರ್ ಪೊಲಿಟಿಕಲ್ ಕಾಮೆಂಟ್ರಿ ಅಗೈನ್. ಅದು ಪ್ರಾಬ್ಲಮ್ ಏನು, ಒಂದು ವೇಳೆ ಈಗ ಬೇರೆ ಯಾರು ಮಾತಾಡಿದ್ರೆ ಈ ಪ್ರಕರಣದಲ್ಲ, ಸಾಮಾನ್ಯವಾಗಿ ಪ್ರಕರಣಗಳು ನಾನು ಕಂಡು ಬರೆಯೋದೇನು, ಇದು ದಲಿತ ನಾಯಕನೊಬ್ಬನನ್ನು ತುಳಿಯುವ ಪ್ರಯತ್ನ, ಮೇಲ್ಜಾತಿಯ ಕುತಂತ್ರ ಅಂತ ಅಂದುಬಿಡೋದು. ಹೌದು, ಮಾತಾಡಿದ್ರೆ ಬಟ್ ಅವರೇ ಯಾಕೆ ಮಾತಾಡ್ತಿದ್ದಾರೆ, ಬೇರೆಯವ್ರು ಯಾಕೆ ಮಾತಾಡಲ್ಲ ಅಂತಾರೆ, ಅವ್ರನ್ನೇ ಎತ್ಕಟ್ತಾ ಇದ್ದಾರೆ, ಎತ್ಕಟ್ತಿದ್ದೀರಿ ಅಂತಾರೆ. ಹಾಗೇನಿಲ್ಲ. ಒಕ್ಕಲಿಗ ನಾಯಕನೊಬ್ಬನಿಗೆ ಬಂದಾಗ ಒಕ್ಕಲಿಗರು ಪತ್ರಿಕಾಗೋಷ್ಠಿಯನ್ನು ಮಾಡುವುದು, ಲಿಂಗಾಯತರದ್ದು ಪ್ರಶ್ನೆ ಬಂದಾಗ ಲಿಂಗಾಯತರು ಮಾಡುವುದು, ಇನ್ಯಾರೋ ಹಿಂದುಳಿದ ವರ್ಗಕ್ಕೆ ಬಂದಾಗ ಹಿಂದುಳಿದವ್ರ ವರ್ಗದವ್ರು ಮಾತ್ರ ಮಾಡೋದು, ಅಥವಾ ಕುರ್ಬಾನೋ ಯಾರೋ ಒಂದೊಂದು ಇದಕ್ಕೆ. ಅದರಿಂದ ಇದೇನು ಹೊಸದಲ್ಲ, ಈ ತರದ ಜಾತಿ ರಕ್ಷಣೆ ಇದೆಲ್ಲರೂ ಮಾಡ್ಕೊಂಡು ಬಂದಿರೋದೇ ಇದು. ಇದರಲ್ಲಿ ಹೊಸದು ನನಗೆ ಬೇಕಾಗಿರೋದು ಇಷ್ಟೇ, ವೆದರ್ ದೇರ್ ಹ್ಯಾಸ್ ಬೀನ್ ಪ್ರಾಪರ್ ಪ್ರೊಸೀಜರ್ ಫಾಲೋ ಆಗಿದೆಯಾ, ಅರ್ಹತೆ ಈ ಸಂಸ್ಥೆಗೆ ಇದ್ದರೆ ಫೆಂಟಾಸ್ಟಿಕ್, ವೆರಿ ಗುಡ್, ಇರ್ಬೋದು, ನನಗೆ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ. ಅದು ನನಗೆ ಗೊತ್ತಾಗಬೇಕಾದ್ರೆ ಉಳಿದವರು ಯಾರು ಅನ್ನೋದು ಗೊತ್ತಾಗಬೇಕು, ಮತ್ತು ಅವರ ಉದ್ದೇಶ ಅರ್ಹತೆ ಏನಿದೆ ಅಂತ ಗೊತ್ತಾಗಬೇಕು. ಅವ್ರು 40 ಜನನೋ 26 ಜನನೋ ಅರ್ಜಿ ಹಾಕಿದ್ರೆ 26 ಜನರಲ್ಲಿ 17ನೇ ಅಪ್ಲಿಕೇಶನಲ್ಲಿದ್ದ 18ರಲ್ಲಿದ್ದಂಥ ಪ್ರಿಯಾಂಕ ಖರ್ಗೆನೋ ಅವ್ರ ಬ್ರದರ್ದೋ ಯಾರದೋ ಸಂಸ್ಥೆ ಅದರ ಉದ್ದೇಶ ಉಳಿದೆಲ್ಲದಕ್ಕಿಂತ ಕಂಗೊಳಿಸುತ್ತಿದೆ, ಚೆನ್ನಾಗಿದೆ, ಬೆಟರ್, ಕೊಡಬಾರ್ದು ಅಂತಿಲ್ಲ, ಬಟ್ ಉಳಿದ ಎಕ್ಸಾಕ್ಟ್ಲಿ. ಅವಾಗೇನಾಗುತ್ತೆ, ಇಟ್ ವಿಲ್ ಬಿ ಈಸಿ. ಈಗ ವಿವರಣೆ ಎಲ್ಲ ಕೊಡೋ ಮೂಲಕವಾಗಿ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತಲ್ಲ ಸರ್? ಕೊಡಲೇಬೇಕು. ಇವ್ರು ಕೊಡದೇ ಇದ್ರೆ ಕೇಳೋರು ಯಾರು ಅದನ್ನ, ಇಲ್ಲ ನಾಳೆ ಅದಕ್ಕೂ ಇನ್ನೊಂದ್ಸರಿ ಕೊಟ್ಟು ಹೋಗ್ತಾರೆ ಆಮೇಲೆ ಯಾರು, ಮತ್ತು ಆಮೇಲೆ ನೀವು ಕೊಡಬೇಕಾಗತ್ತೆ. ಕೊಡಿ ವಿವರಣೆನ, ನೋಡೋಣ ವಿವರಣೆ ಬಂದಾಗ ಏನಾಗುತ್ತೆ ಅಂತ. ಎಸ್, ರಾಜ್ಯಪಾಲರು ಏಕಪಕ್ಷೀಯವಾಗಿ ಕೆಲಸ ಮಾಡ್ತಿದ್ದಾರೆ, ಬೀಳಿಸೋ ಪ್ರಯತ್ನ ಮಾಡ್ತಿದ್ದಾರೆ, BJP ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿಲ್ಲ ಅಂತೆಲ್ಲ ಕಾಂಗ್ರೆಸ್ಸು ಆರೋಪ ಮಾಡಿತ್ತು. 4 ಇಟ್ಕೊಂಡು ಬರೀ ಸಿದ್ದರಾಮಯ್ಯವ್ರದ್ದು ಯಾಕೆ ಕೊಡ್ತಾ ಇದ್ದಾರೆ ರಾಜ್ಯಪಾಲರು, ತಾರತಮ್ಯ ಮಾಡ್ತಿದ್ದಾರೆ ಅಂತ. ಅದಕ್ಕೆ ರಾಜ್ಯಪಾಲರ ಕಚೇರಿ ಹೇಳಿದ್ದೇನು, 8ನೇ ತಾರೀಕು ಕಳೆದ ತಿಂಗಳು, ಅಂದರೆ ಮೊನ್ನೆ ಅಕ್ಟೋಬರಲ್ಲಿ, ಆಗಸ್ಟಲ್ಲಿ 8ನೇ ತಾರೀಕಿಗೆ ಇತ್ಯರ್ಥವಾಗುವಂತೆ ಈ ಕಡತಗಳು ನಮ್ಮ ಕಚೇರಿಲಿ ಇಲ್ಲ ಅಂದ್ಬಿಟ್ರು. ನಮ್ಮ ಹತ್ರ ಪೆಂಡಿಂಗ್ ಇಲ್ಲ. ಪೆಂಡಿಂಗ್ ಇಲ್ಲ ಅಂದರೆ ಏನು ಅನ್ನೋದು ನಮ್ಮ ಕುತೂಹಲ ಆಗಿತ್ತು. ಹೇಗೆ ಅದನ್ನು ಕಳಿಸಿದಿರಿ, ಏನದು ಪೆಂಡಿಂಗ್ ಇಲ್ಲ, ಸರಿ ನನ್ನ ಮುಂದೆ ಕಡ್ತಾ ಇಲ್ಲ, ಸರಿಯಪ್ಪ ನಿಮ್ಮ ಮುಂದೆ ಕಡ್ತಾ ಇಲ್ದಿರ ಕಡ್ತದಲ್ಲಿ ಆಗಿರೋದಾದ್ರೂ ಏನು, ಪ್ರಾಸಿಕ್ಯೂಷನ್ ಕೇಳಿದಕ್ಕೆ ಹೌದೋ ಎಲ್ಲವೋ ಅಂತ ನಮ್ಮ ಪ್ರಶ್ನೆ ಇತ್ತು. ಈಗ ಅದಕ್ಕೊಂದು ಸಣ್ಣ ಉತ್ತರ ಸಿಕ್ಕದಂಗೆ ಇದೆ. ರಾಜ್ಯಪಾಲರು 4ನೇ ಇತ್ಯರ್ಥ ಮಾಡಿರುವುದು ಹೇಗೆ ಎಂದರೆ, ಶಶಿಕಲಾ ಜೊಲ್ಲೆ ವಿರುದ್ಧ ಇರುವ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ, ಅಂದರೆ ಸೆಟ್ಲ್ ಮಾಡಿದ್ದಾರೆ. ಕೊಡಕ್ಕೆ ಬರಲ್ಲ ಈ ಪ್ರಕರಣದಲ್ಲಿ, ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ನನಗೆ ಕಾಣಿಸ್ತಾ ಇಲ್ಲ ಅಂತಾನೋ, ನನಗೆ ಸಮಾಧಾನಕರವಿಲ್ಲ ಅಂತಾನೋ ಡ್ಯಾಶ್ ಡ್ಯಾಶ್ ಅಂತ ಹೇಳಿ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಇನ್ನು ಜನಾರ್ದನ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅದು ಕೋರ್ಟಲ್ಲೇನೋ ಇದೆ, ಅವರೇನೋ ಚಾಲೆಂಜ್ ಮಾಡಿದ್ದಾರೆ FIR ಅಂತಾನೋ, ಪ್ಲಸ್ ಅದರ ದಾಖಲೆಗಳೇನೋ ಒಂದು 500 ಪೇಜೋ 1000 ಪೇಜೋ 300 ಪೇಜೋ ಎಷ್ಟೋ ಇದೆಯಂತೆ, ಅದೆಲ್ಲ ಕನ್ನಡದಲ್ಲಿ ಕಳಿಸಿದಾರಂತೆ. ಅದು ಕನ್ನಡದಲ್ಲಾಗಲ್ಲ, ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಕಳಿಸಿ ಅಂತ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಅಂದರೆ ಅರ್ಥ ಪ್ರಾಸಿಕ್ಯೂಷನ್ ಕೊಡ್ತೀನೋ ಇಲ್ವೋ ಅವ್ರು ಇನ್ನೂ ಹೇಳಿಲ್ಲ, ಅವ್ರು ಇನ್ನೂ ತನಗೆ ಬೇಕಾದ ಮಾಹಿತಿಯನ್ನು ಕ್ಲಾರಿಫಿಕೇಶನ್ ಅನ್ನು ಪಡ್ಕೋತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಮತ್ತು ನಿರಾಣಿ ಅವರ ಪ್ರಾಸಿಕ್ಯೂಷನ್ಗೆ ಕೇಳಿರೋ ಅನುಮತಿಯನ್ನು ಕೆಲವು ಸ್ಪಷ್ಟನೆಗಳನ್ನು ಕೋರಿ ವಾಪಸ್ ತನಿಖಾ ಸಂಸ್ಥೆ ಕಳಿಸ್ಬಿಟ್ಟಿದ್ದಾರೆ. ಈಗ ತನಿಖಾ ಸಂಸ್ಥೆಗಳ ಸ್ಪಷ್ಟನೆ ಕೊಡಬೇಕೀಗ, ವಾಪಸ್ ಕೊಡಬೇಕೀಗ. ಅಲ್ಲಿವರೆಗೂ ನನ್ನ ಹತ್ರ ಫೈಲ್ ಇಲ್ಲ ಅಂತಾರೆ.
ಇದ್ದಿದ್ದೀಗ ಎರಡು ಅದನ್ನು ಪ್ರಾಸಿಕ್ಯೂಷನ್ ಕೊಟ್ಟ ಅಲ್ಲ. ಈಗಿನ 2 ಬಾಕಿ ಇದೆ ಅವ್ರ ಹತ್ರ. ಒಂದು ಪ್ರಿಯಾಂಕ ಖರ್ಗೆ ಮೇಲೆ, ಒಂದು MP ಪಾಟೀಲ್ ಮೇಲೆ ಕೊಟ್ಟಿರೋದಿದೆ. ಅದನ್ನ ಅವ್ರು ಏನು ತೀರ್ಮಾನ, ಅದಕ್ಕೇನೋ ರಿಪ್ಲೈ ಕೇಳಿದ್ದಾರೆ. ಈಗ ಅದೇನೋ CS ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಹತ್ರ ಏನೋ ಮುಖ್ಯ ಕಾರ್ಯದರ್ಶಿಗಳ ಹತ್ರ ಏನೋ ಕೇಳಿದ್ದಾರೆ. ಬಂದ ಮೇಲೆ ಏನೋ ಒಂದು ತೀರ್ಮಾನ ಮಾಡಬೇಕೀಗ. ಖರ್ಗೆ ಕುಟುಂಬದ ವಿಚಾರವಾಗಿ ಸಮರ ಸಾರಿದ ಛಲವಾದಿ ನಾರಾಯಣಸ್ವಾಮಿಗೆ ಟಕ್ಕರ್ ನೀಡಲು ಹೋಗಿದ್ದ MB ಪಾಟೀಲ್ ಈಗ ಬಿಜೆಪಿಗರಿಗೆ ಟಾರ್ಗೆಟ್ ಆದಂತೆ ಕಾಣಿಸ್ತಾ ಇದೆ. MB ಪಾಟೀಲ್ ವಿರುದ್ಧ ಬಿಜೆಪಿ ಸಾಲು ಸಾಲು ಆರೋಪಗಳನ್ನು ಮಾಡತೊಡಗಿದೆ. KIADB CA ನಿವೇಶನಗಳ ಅಕ್ರಮ ಹಂಚಿಕೆ ಭಾಗವಾಗಿ ಸಚಿವ MB ಪಾಟೀಲ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ದಾಖಲೆ ಸಹಿತ ಮತ್ತಷ್ಟು ಆರೋಪವನ್ನು ಮಾಡಿದರು. ಸಚಿವ MB ಪಾಟೀಲ್ರು ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ನಿಂದ 4 ಕೋಟಿ ಸಾಲ ಪಡೆದಿರುವುದಾಗಿ ತೋರಿಸಿದರು. MB ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾದ ಮೇಲೆ ಫೆಬ್ರವರಿ ತಿಂಗಳಿನಲ್ಲಿ KIADBಯ 160 ಕೋಟಿ ಮೌಲ್ಯದ 8 ಎಕರೆ CA ಜಮೀನನ್ನ ಮೆಸರ್ಸ್ ವೈಗೈ ಇನ್ವೆಸ್ಟ್ಮೆಂಟ್ ಕಂಪನಿಗೆ ಮಾರಾಟ ಮಾಡಿದ್ದಾರೆ. ಈ 2 ಕಂಪನಿಗಳ ನಿರ್ದೇಶಕರು ಒಬ್ಬರೇ ಆಗಿದ್ದಾರೆ. ಇದರಲ್ಲಿ ಗೋಲ್ಮಾಲ್ ನಡೆದಿರುವಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಸಚಿವ MB ಪಾಟೀಲ್ರು ಉತ್ತರ ಕೊಡಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದರು. ಈ ವೇಳೆ ತೆಲಂಗಾಣ ಮೂಲದ ಕಂಪನಿಗಳಿಗೆ CA ಜಮೀನು ಮಾರಾಟ ಮಾಡಿರುವ ಉದ್ದೇಶವನ್ನ ಪ್ರಶ್ನೆ ಕೂಡ ಮಾಡಿದರು. 4 ಕೋಟಿ ರೂಪಾಯಿ ಸಾಲ ಪಡೆದಿದ್ದೀನಿ ಅಂತ ಹೇಳಿ ಅವರ ಪೇಪರ್ಸ್ ಅಲ್ಲಿ ಕೊಟ್ಟಿದ್ದಾರೆ. 10 ರಿಂದ 20 ಕೋಟಿ ಬಾಳ್ತಕ್ಕಂತ 8 ಎಕರೆ ಲ್ಯಾಂಡ್ 160 ಕೋಟಿ ಬೆಲೆ ಬಾಳ್ತಕ್ಕಂಥದ್ದು ಅಲಾಟ್ ಮಾಡಿರೋದು ಯಾರಿಗೆ? ಮಿಸ್ಸಸ್ ವೈಗೈ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ವೈಗೈ ಯಾರು? ಬಾಗ್ಮನೆ ಡೈರೆಕ್ಟರ್ಗಳು ಅವರೇನೆ, ವೈಗೈ ಡೈರೆಕ್ಟರ್ಗಳು ಅವರೇನೆ. ಇದು ಯಾವ ರೀತಿಯ ಸಂಬಂಧ? ಇದಕ್ಕೆ ಅವರು ಉತ್ತರ ಕೊಡ್ಬೇಕಲ್ಲ. ಚುನಾವಣಾ ಅಫಿಡವಿಟ್ ಅಲ್ಲಿ ತೋರಿಸಿದ್ರು ಅಂತ ಅಂದ್ರೆ ಫೇವರ್ ಆಗಿದ್ದಾರೆ. ಅಲ್ಲಿ ಈಗ ಕ್ವಶನ್ ಬರುತ್ತೆ, ಇದು ಯಾವಾಗಲೂ. ಅದಕ್ಕೆ MB ಪಾಟೀಲ್ ಉತ್ತರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆರೋಪ ಇದು. ಈ ನನ್ ಆಫ್ ದಿ ಕಂಪನೀಸ್ ನ ಹೆಸರನ್ನ ಈಗ ಏನು ಮೆನ್ಷನ್ ಮಾಡ್ತಾ ಇದ್ದೀವಿ, ಅವ್ರು ಅಪರಾಧ ಮಾಡಿದ್ದಾರೆ ಅಂತ ನಾನು ಹೇಳಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಅಪರಾಧ ಮಾಡಿದ್ದಾರೆ ಅಂತ ಹೇಳಕ್ ಬರಲ್ಲ. ಬಾಗಮನಿ ಟೆಕ್ ಪಾರ್ಕಿನಲ್ಲಿರುವಂತಹ ನಿರ್ದೇಶಕರೇ ಮೆಸರ್ಸ್ ವೈಗೈ ಇನ್ವೆಸ್ಟ್ಮೆಂಟ್ ಕಂಪನಿಗೂ ನಿರ್ದೇಶಕರು. ಅಂದರೆ ಅರ್ಥ ಹಿತಾಸಕ್ತಿ ಒಬ್ಬರದ್ದೇ. ಓಕೆ, ಯಾರವರು? ಅವ್ರ ಹೆಸರು ಏನೋ ಒಂದು ಇರುತ್ತೆ, ಯಾರೋ ಒಬ್ಬರು. ಅವರಿಂದ ಇವರು ಅಫಿಡವಿಟ್ ಅಲ್ಲಿ, ಚುನಾವಣಾ ಅಫಿಡವಿಟ್ ಅದೆಷ್ಟೋ ಕೋಟಿನ ಸಾಲ ತಗೊಂಡಿದ್ದೀನಿ. ಸಾಲ ತಗೊಳ್ಳೋದು ಅಪರಾಧ ಅಲ್ಲ. ಬಟ್ ಪಾಯಿಂಟ್ ಏನಾಗುತ್ತೆ, ಸಾಲ ತಗೊಂಡಿರೋ ಜೊತೆಲಿರೋ ಕಂಪನಿಗೆ ನೀವು ಅಲಾಟ್ಮೆಂಟ್ಗೆ ಹೋಗೋವಾಗ ಡಸ್ ಇಟ್ ಬಿಕಮ್ ಫೇವರಿಟಿಸಮ್ ಅನ್ನೋ ಕ್ವಶನ್ಗೆ ನಾಳೆ ಒಂದು ಉತ್ತರ ಕೊಡಬೇಕಾಗಿ ಬರುತ್ತೆ. ನೆಪಾಟಿಸಮ್ ಅಲ್ಲದೆ ಇರ್ಬೋದು, ಫೇವರಿಟಿಸಮ್ಮು, ಸಾಲ ಪಡೆದಕ್ಕೆ ಋಣ ಸಂದಾಯ, ಈ ಥರದ ಪ್ರಶ್ನೆಗಳು ಬಂದುಬಿಡಬಹುದು. ಅದಕ್ಕೆ ಉತ್ತರವನ್ನು MB ಪಾಟೀಲರೇ ಕೊಡಬೇಕೀಗ, ಬೇರೆ ಯಾರು ಕೊಡಕ್ಕೆ ಬರಲ್ಲ. ನಂಬರ್ 1, ತೆಲಂಗಾಣ ಮೂಲದ ಕಂಪನಿಗಳು ಕೊಟ್ಟಿರೋದು ಮಾತ್ರ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂತ ಮತ್ತೆ ಸರ್ಕಾರನೇ ವಿವರ ಕೊಡಬೇಕೀಗ. ಈ CA ಜಮೀನು ಅಂದರೆ ಸಿವಿಕ್ ಕಮ್ಯುನಿಟೀಸ್ಗೆ ಇಟ್ಟಿರಬೇಕಾದಂಥ ಜಮೀನು. ಇದನ್ನು ತೆಲಂಗಾಣ ಮೂಲದ ಕಂಪನಿಗಳಿಗೆ ಕೊಡಬೇಕಾದ ಅನಿವಾರ್ಯತೆ, ಐ ರಿಪೀಟ್ ಅನಿವಾರ್ಯತೆ ಏನಿತ್ತು? ನಂಬರ್ 1. ನಂಬರ್ 2, ಆ ಜಮೀನಿಗೆ ರಾಜ್ಯದ ಮೂಲದ ಕಂಪನಿಗಳಿಗೆ ಯೋಗ್ಯತೆ ಇದ್ದ ಕಂಪನಿಗಳು ಯಾವುವು ಇರಲಿಲ್ಲವೇ? ಅವರಿಗೆ ಕೊಡಬೇಕು, ಇಲ್ಲದೆ ಇರಬಹುದು. ಇಲ್ಲ ಅಂದರೆ ಯಾರ್ಯಾರು ಅರ್ಜಿ ಇದ್ರು ಅನ್ನೋದನ್ನಾದ್ರೂ ಹೇಳಿ ಹೋಗ್ಲಿ. ಇಲ್ಲದ್ರೆ ನಾವು ಅಯೋಗ್ಯರು ಅಂತಾಗತ್ತೆ. ನಾವು ಅಯೋಗ್ಯರು, ಪಕ್ಕದ ರಾಜ್ಯದ ಒಬ್ಬರು ಯಾರೋ ಯೋಗ್ಯರು ಅಂತಾಗತ್ತಾಗ. ಇಟ್ಸ್ ಆಲ್ ರೈಟ್, ನಾವು ಅಯೋಗ್ಯರೇ ಆಗೋಣ, ತೊಂದರೆ ಇಲ್ಲ. ಅದು ಬಟ್ ಯಾರಿದ್ರು ಅಂತ ಗೊತ್ತಾಗ್ಬೇಕಲ್ಲ. ಈ ಪ್ರಶ್ನೆಗೆ ಉತ್ತರ ಬಂದರೆ ಇದು ನಿಲ್ಲತ್ತೆ ಅಥವಾ ಅಲ್ಲಿಗೆ ಒಂದು ಹಂತಕ್ಕೆ ಬರುತ್ತೆ. ಅದು ಬಿಟ್ಟು ನೀವು ಮತ್ತೆ ರಾಜಕಾರಣಕ್ಕೆ ಹೋಗಿ ಇಳ್ಕೊಂಡು ನೀವು ಸುಮ್ಮನೆ ರಾಜಕಾರಣದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದರೆ ನೀವು ಕೊಡ್ಬೋದು, ಕೊಡೋಕ್ಕಾಗಲ್ಲ ಅಂತಲ್ಲ. ಬಟ್ ಇಶ್ಯೂ ನಿಲ್ಲಲ್ಲ. ಆದರೆ ಅವಕಾಶ ಇದೆಯಾ ಸರ್ ಬೇರೆ ರಾಜ್ಯಗಳಿಗೆ CA ಸೈಟ್ ಕೊಡೋದಕ್ಕೆ? ಗೊತ್ತಿಲ್ಲ, ಅದನ್ನು ಹೇಳಬೇಕು. ಬೇರೆ ರಾಜ್ಯದ ಕಂಪನಿ ಅಂದಾಗ ಕೊಡಬಾರ್ದು ಅಂತಿಲ್ಲ. ಈಗ ನೋಯ್ಡಾನಲ್ಲೋ ಗುರುಗ್ರಾಮಲ್ಲೋ ಅಥವಾ ಯಾವುದೋ ಕೈಗಾರಿಕಾ ಪ್ರದೇಶ, ಹೈದರಾಬಾದ್ ಕೈಗಾರಿಕಾ ಪ್ರದೇಶದಲ್ಲೋ ಸೈಬರಾಬಾದಲ್ಲೋ ಎಲ್ಲೋ ಕರ್ನಾಟಕ ಮೂಲದ ಕಂಪನಿನವರು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಕೊಡಲ್ಲ ಅಂತೇನಿಲ್ಲ. ಇನ್ಫ್ಯಾಕ್ಟ್ ಆಯಾಯ ಸರ್ಕಾರಗಳೇ ಕೆಂಪು ಇದನ್ನು ಹಾಸ್ಬಿಟ್ಟು ಕರೀತಾರೆ, ಬಂದ್ ಮಾಡಿ ನಮ್ಮಲ್ಲಿ ಅಂತ. ಕೊಡಬಾರ್ದು ಅಂತ ನಾನು ಹೇಳ್ತೀರ. ಇದನ್ನು ಕೊಡೋ ಉದ್ದೇಶ ಇದ್ದಾಗ ಅದೇ ಜಮೀನುಗಳಿಗೆ ಅಥವಾ ಆ ಭಾಗದಲ್ಲಿ ಬಂದಿರುವ ಒಟ್ಟು ಜಮೀನಿಗೆ ಇರುವ ಅರ್ಜಿಗಳು ಯಾರದ್ದು? ಯಾಕಂದರೆ ಕೆಲವರು ನಾವು 4 ವರ್ಷದಿಂದ ಅರ್ಜಿ ಹಾಕೊಂಡು ಕೂತಿದ್ದೀವಿ, 6 ವರ್ಷದಿಂದ ಅರ್ಜಿ ಹಾಕೊಂಡು ಕೂತಿದ್ದೀವಿ, ಸಿಗ್ತಾನೆ ಇಲ್ಲ. ಡೂ ದೇ ಡಿಸರ್ವ್ ಇಟ್ ಈಸ್ ಎ ಕ್ವಶನ್. ಇಫ್ ದೇ ಡೋಂಟ್ ಡಿಸರ್ವ್ ಇಟ್, ಫೇರ್ ಎನಫ್. ಆ ಕ್ಲಾರಿಟಿನೂ ಸಿಗುತ್ತೆ. ಈಗ ಯಾವುದೊಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ಇದಕ್ಕೆ ಯಾರೋ ಲೋಕಲಿ ಒಬ್ಬರು ನಾನು ಚಿಪ್ ಮಾಡ್ತೀನಿ,
ಚಿಪ್ ಮೇಕಿಂಗ್ ನಾನು ಮಾಡ್ಬಿಡ್ತೀನಿ, ನನಗೊಂದು ಜಮೀನು ಕೊಟ್ಟರೆ 200 ಎಕರೆ ಅಂತ ಹಾಕಿರ್ತಾರೆ ಅರ್ಜಿ. ಬಟ್ ಯಾವುದೋ ಒಂದು ತಂತ್ರಜ್ಞಾನದಲ್ಲಿ ದೈತ್ಯನಾಗಿರಬಹುದಾದಂಥ ತೈವಾನಿಂದ ಯಾರೋ ಒಬ್ಬರು ಅರ್ಜಿ ಹಾಕ್ತಾರೆ ಕಂಪ್ನಿ. ನ್ಯಾಚುರಲಿ ಅವ್ರದ್ದು ಪ್ರಿಫರೆನ್ಸ್ ಅಲ್ಲಿ ಇರುತ್ತೆ, ಅದಕ್ಕೆ ಅರ್ಹರಿರ್ತಾರೆ. ಅವರ ಅರ್ಹತೆ ಜಾಸ್ತಿ ಇರುತ್ತೆ. ಅವರು ಕೊಟ್ಟಿದ್ದೀವಪ್ಪ ನಾವು ಅಂತಂದರೆ ಫೇರ್. ಆ ಥರದ ವಿವರಣೆ ಬರಬೇಕು. ಬರದಿದ್ದರೆ ನಿಮ್ಮ ಇಷ್ಟ. ಮೂಡ ಎಳ್ಕೊಂಬಂದು ಮೈ ಮೇಲೆ ಗಾಯ ಹೆಂಗೋ ಇದು ಇನ್ನೊಂದು ಗಾಯ ಮಾಡ್ಕೊಳ್ತೀರಿ, ಆ ಗಾಯ ವಾಸಿ ಮಾಡ್ಕೋತಿರೋ ಬಿಡ್ತಿರೋ ನಿಮ್ಮ ಇಷ್ಟ.